ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಕಿರಣ್ ಅಂದ್ಬಿಟ್ಟು. ನಿಮ್ಮ ಅಂಗಡಿ ಹೆಸರು ಸರ್? ಸರ್ ನಮ್ಮ ಅಂಗಡಿ ಹೆಸರು ಬಂದ್ಬಿಟ್ಟು ಎವ್ರಿಡೇ ಫ್ರೆಶ್ ಅಂತ. ಓಕೆ. ಇಲ್ಲಿ ದೇವಸ್ಥಾನ ಬಸ್ ಸ್ಟಾಪ್ ಹತ್ರ ಇರೋದು, ಕೃಷ್ಣ ಗಾರ್ಡನ್, ನಿಯರ್ ಕೃಷ್ಣ ಗಾರ್ಡನ್ ಹತ್ರ. ಎಸ್ ಎ ಮಿಷಿನ್ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ ಸರ್? ಅದು ಮ್ಯಾಕ್ಸಿಮಮ್ ಒಂದು ಮಿನಿಮಮ್ ಅಂದರೆ ಒಂದು 10 ವರ್ಷದಿಂದ ಅದೇ ಯೂಸ್ ಮಾಡ್ತಾ ಇದ್ದೀವಿ ಸರ್. ಎಸ್ ಎ ಮಿಷಿನ್ ಯೂಸ್ ಮಾಡಿ ಒಳ್ಳೆ ಇದಿದೆ ಪ್ರಾಡಕ್ಟು. ಓಕೆ ಸರ್, ಇದು ಇನ್ಸ್ಟಾಲೇಷನ್ ಟೈಮಲ್ಲಿ ನಿಮಗೆ ಯಾರು ಬಂದಿದ್ರು, ಆಮೇಲೆ SSR ಸೊಲ್ಯೂಷನಿಂದ ನಿಮ್ಮನ್ನ ಯಾರನ್ನಾದ್ರು ಕಳಿಸ್ಕೊಟ್ಟ ಸರ್? ಎಲ್ಲ ನಾವು ಬುಕ್ ಮಾಡಿದಾಗ ಎಲ್ಲ ಅವರೇ ಬಂದು ಎಲ್ಲ ಫಿಟ್ ಮಾಡಿ ಎಲ್ಲ ಹೇಳಿ ನೀಟಾಗಿ ಹೇಳ್ಕೊಟ್ಟು ಇಂಟ್ರೋ ಆ್ಯಪಲ್ಲಿ ಇನ್ಸ್ಟಾಲ್ ಅವರೇ ಮಾಡ್ಕೊಡ್ತಾರೆ. ಎಲ್ಲ ಮಾಡಿ ನೀಟಾಗಿ ಹೇಳ್ಕೊಡ್ತಾರೆ ಸರ್ ಅವರು. ಓಕೆ, ಇವಾಗ ವೈಫೈ ಇದು ಇದೆ ಅಂತ ಹೇಳಿದ್ರಲ್ಲ, ಮೊಬೈಲ್ ಇದೆಲ್ಲ ಡೆಮೋ ಮಾಡಿ ಅವರೇ ಇನ್ಸ್ಟಾಲ್ ಎಲ್ಲ ಮಾಡಿ ಕೊಟ್ಟರೆ? ಎಲ್ಲ ಅವರೇ ತೋರಿಸಿ ಸರ್. ಓಕೆ ಓಕೆ. ಇನ್ಸ್ಟಾಲೇಷನ್ ಎಷ್ಟು ದಿನದಲ್ಲ ಆಯಿತು ಸರ್? ದಿನ ಅಂತ ಏನಿಲ್ಲ, ಅವಳೇ ವಿತಿನ್ ಸೆಕೆಂಡಲ್ಲೇ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಆಗ್ಬಿಡುತ್ತೆ ಸರ್. ಓಕೆ, ನೀವು ಪೇಮೆಂಟ್ ಮಾಡಿದ ತಕ್ಷಣ ಒಂದು ಹಾಫ್ ಆನ್ ಅವರಲ್ಲಿ ಕೂಡಲೇ ಆಗುತ್ತೆ. ಓಕೆ ಸರ್. ಓಕೆ, ಪೇಪರ್ ರೋಲ್ಸ್ ಎಲ್ಲ ನಿಮಗೆ ಕರೆಕ್ಟಾಗಿ ಸಪ್ಲೈ ಮಾಡ್ತಾ ಇದ್ದಾರಾ? ಹಾಂ, ಪೇಪರ್ ರೋಲ್ಸ್ ಎಲ್ಲ ಬರುತ್ತೆ. ಡೋರ್ ಸ್ಟೆಪ್ ಡೆಲಿವರಿ ಇದೆಯಲ್ಲ, ನೀವೇ ಹೋಗಿ ತಗೊಂಬರ್ಬೇಕು ಆ ಥರ ಏನಾದರೂ ಇದೆಯಾ? ಇಲ್ಲ ಅವರೇ ಪೇಪರ್ ರೋಲ್ ಪೇಪರ್ ರೋಲ್ ಅವರೇ ತಂದು ಕೊಡ್ತಾರೆ. ನಮ್ಮ ಅಂಗಡಿ ಹತ್ರನೇ ತಂದು ಕೊಡ್ತಾರೆ, ಡೆಲಿವರಿ ಅಂಗಡಿ ಹತ್ರನೇ ತಂದು ಕೊಡ್ತಾರೆ. ಪೇಪರ್ ರೋಲ್ದು ಏನು ಸಮಸ್ಯೆ ಇಲ್ಲ. ಸರ್ವಿಸ್ ಬಂತು ಅಂದರೆ ಸಪೋರ್ಟು ಇನ್ ಕೇಸ್ ಬಂತು ಅಂದರೆ ವಿತಿನ್ ಸೆಕೆಂಡಲ್ಲಿ ಒಂದು 1 ಅವರಲ್ಲಿ ಹಾಫ್ ಆನ್ ಅವರಲ್ಲಿ ಬಂದ್ಬಿಡ್ತಾರೆ. ಓಕೆ, ಬಂದು ಅದೇನಿದೆ ಮಾಡಿ ಹೋಗ್ತಾರೆ. ಓಕೆ ಸರ್. ಓಕೆ, ಆಮೇಲೆ ಅದೇನ ವ್ಯಾರಂಟಿ ಇದ್ರೆ ಫ್ರೀಯಾಗಿ ಮಾಡಿಕೊಡ್ತಾರೆ. ವ್ಯಾರಂಟಿ ಇಲ್ಲ ಅಂದರೆ ಆಮೇಲೆ ಇದು ಮಾಡ್ತಾರೆ, ಪೇಬಲ್ ಮಾಡ್ತಾರೆ. ಯಾರ ಕಡೆಯಿಂದ ನಿಮಗೆ ಮೆಷಿನ್ ಇಂಟ್ರೊಡ್ಯೂಸ್ ಮಾಡಿದ್ರು ಸರ್? ಇದು SSR ಸೊಲ್ಯೂಷನಿಂದ ಅವ್ರಿಗೆ ತಂದು ಕೊಟ್ಟರೆ ಸರ್. ಇದು ಇವಾಗ ಮೆಷಿನು ಬರೀ ವೇಯಿಂಗ್ಸ್ಗೆಲ್ಲ ಅಲ್ಲ, ವಿತ್ ಪ್ರಿಂಟ್ ಬರುತ್ತೆ ಅದರಲ್ಲಿ? ಸರ್ ವಿತ್ ಪ್ರಿಂಟ್ ಬರುತ್ತೆ, ವೈಫೈ ಇದೂ ಬರುತ್ತೆ ಅದರಲ್ಲಿ. ವೈಫೈ ಆಪ್ಷನ್ ಇದೆಯಾ? ವೈಫೈ ಅಂದರೆ ಹೆಂಗೆ ಸರ್ ಅದು? ಸರ್ ನಮ್ಮ ಮೊಬೈಲಲ್ಲಿ ಇದು ವೈಫೈ ಕನೆಕ್ಟ್ ಮಾಡ್ಕೊಂಡು ಐಟಮ್ ಹೆಂಗ್ ಬೇಕಾದ್ರೆ ಸೆಲೆಕ್ಷನ್ ಮಾಡ್ಕೊಂಡು ನಾವು ಎಷ್ಟೇ ದೂರ ಇದ್ರು ಅಲ್ಲಿಂದನೇ ಐಟಮ್ ಎಲ್ಲ ಇದು ಮಾಡ್ಕೊಂಡು ಅಪ್ಡೇಟ್ ಮಾಡ್ಬೋದು, ರೇಟ್ ಚೇಂಜ್ ಮಾಡ್ಕೊಬೋದು. ಓಕೆ, ವಿತಿನ್ ಸೆಕೆಂಡ್ ಮನೇಲಿ ಕುತ್ಕೊಂಡು ಮಾಡ್ಕೊಬೋದು. ನೀವು ಅಂದರೆ ಮೆಷಿನಲ್ಲೇ ಮಾಡಬೇಕು ಅಂತ ಇಲ್ಲ? ಏನು ಮಿಷಿನಲ್ಲಿ ಏನಿಲ್ಲ, ಅಲ್ಲೇ ಮನೇಲಿ ನಿಂತ್ಕೊಂಡು ಅಲ್ಲೇ ಅಪ್ಡೇಟ್ ಮಾಡಿದ್ರು ಸಾಕು, ರೇಟ್ಗಳೆಲ್ಲ ಚೇಂಜ್ ಮಾಡ್ಬೋದು. ಅಂದರೆ ಇದನ್ನ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಬೇಕು? ಇಂಟರ್ನೆಟ್ ಕನೆಕ್ಟ್ ಮಾಡಬೇಕು ಅಷ್ಟೇ. ಓಹೋ, ಹಂಗೆ. ಸರಿ, ಅಂದರೆ ಇವಾಗ ನೀವು ಮೆಷಿನಲ್ಲೇ ಚೇಂಜ್, ಹುಡುಗರೆಲ್ಲ ಇತ್ತು ಅಂದರೆ ಮೆಷಿನಲ್ಲೇ ಚೇಂಜ್ ಮಾಡಬೇಕು ಅಂತಿಲ್ಲ, ವೈಫೈಯಲ್ಲಿ ಮನೆಯಲ್ಲೂ ಚೇಂಜ್ ಮಾಡಬೇಕು? ಕರೆಕ್ಟ್ ಸರ್. ಓಕೆ, 2 ಮೆಷಿನ್ ಇದೆಯಾ ಸರ್? 2 ಮೆಷಿನ್ ಇದೆ ಈ ಅಂಗಡಿಯಲ್ಲಿ. ಇನ್ನೊಂದು ನಮ್ಮದು ಅಂಗಡಿ ಇನ್ನೊಂದು ಇಲ್ಲೇ ನಿಯರ್ ಬೈ ಇದೆ, ಅಲ್ಲಿ ಒಂದು 2 ಮೆಷಿನ್ ಇದೆ. ಟೋಟಲ್ 4 ಇದೆ. ಸೇಮ್ ಮೆಷಿನಾ ಸರ್ ಎಲ್ಲ ಕಡೆ? ಸೇಮೇ ಸರ್, ಇದನ್ನೇ ಯೂಸ್ ಮಾಡ್ತಾ ಇದ್ದೀರಿ. ಓಕೆ, ಪೇಪರ್ ರೋಲ್ಸ್ ಎಲ್ಲ ಯಾರು ತಂದು ಕೊಡ್ತಾರೆ ಸರ್? ಪೇಪರ್ ರೋಲ್ಸ್ ಎಲ್ಲ ಇವರು ನಿಮ್ಮ ಕಡೆ SSR ಸೊಲ್ಯೂಷನ್ ಅವ್ರ ಕಡೆಯಿಂದನೇ ಬರುತ್ತೆ, ಒರಿಜಿನಲ್ ಪೇಪರ್. ಓಕೆ, ಅದೇ ಯೂಸ್ ಮಾಡಿ ಅಂತ ಹೇಳಿದ್ರು, ಅದೇ ಯೂಸ್ ಮಾಡ್ತಾ ಇದ್ದೀವಿ. ಸರಿ ಸರ್. ಸರ್ವಿಸ್ ಹೆಂಗಿದೆ ಸರ್? ಫೋನ್ ಮಾಡಿದ ತಕ್ಷಣ ಏನಾದರೂ ಕಂಪ್ಲೇಂಟ್ ಬಂತು ಅಂದರೆ? ಸರ್ವಿಸ್ ಏನೋ ಅಷ್ಟೊಂದು ಚೆನ್ನಾಗೇ ಕೊಡ್ತವ್ರೆ, ಬಂದು ಫೋನ್ ಮಾಡಿದ ಕೂಡಲೇ ಬರ್ತಾರೆ. ಆಮೇಲೆ ಅಂತ ಜಾಸ್ತಿ ಏನು ಬರಲ್ಲ, ಕಂಪ್ಲೇಂಟ್ ಏನು ಜಾಸ್ತಿ ಬರಲ್ಲ. ಕಂಪ್ಲೇಂಟ್ ಬರಲ್ಲ ಅದರಲ್ಲಿ? ಓ, ಅದು ಇದು ಪಾಯಿಂಟ್ ಕೊಟ್ಟಿದ್ದು ವೈಫೈ ಇದು ಕನೆಕ್ಷನ್ಗೆ ಸರ್. ಪ್ರಿಂಟ್ ಇದರಲ್ಲಿ ಎಷ್ಟು ಐಟಮ್ ಎಲ್ಲ ಆ್ಯಡ್ ಮಾಡಿದ್ದೀರಾ ಸರ್? ನೀವೇ ಮಾಡ್ತೀರಾ ಇದರಲ್ಲಿ? ಎಲ್ಲ ನಾವೇ ಮಾಡ್ಬೋದು ಸರ್, ಆರಾಮಾಗಿ ಈಸಿ ಇದೆ. ಇದರಲ್ಲೂ ಮಾಡ್ಬೋದು, ಟೈಪ್ ಮಾಡ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ನಾವೇ ಮಾಡ್ಬೋದು. ಅಂದರೆ ಹಂಗೆ ನಮಗೆ ಏನಕ್ಕೆ ಇದು ಟೈಪ್ ಮಾಡೋಕ್ಕಾಗಲ್ಲ, ಟೈಪ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಮೊಬೈಲಲ್ಲೇ ಮಾಡ್ಕೊಂಡು ಈಸಿ ಮಾಡ್ಬೋದು. ಓಕೆ, ಆಲ್ಮೋಸ್ಟ್ ನಮ್ಮದು ಇದರಲ್ಲಿ ಆ್ಯಡ್ ಮಾಡಿರೋದು 500 ಮೇಲೆ ಇದೆ. 500 ಮೇಲೆ ಆ್ಯಕ್ಚುಲಿ ಅದ್ರಲ್ಲಿ 3000 ಎಬೋ ಮಾಡ್ಬೋದು. ಎಬೋ ಮಾಡ್ಬೋದು. ನಾವು ಐಟಮ್ ಎಷ್ಟಿದೆ ಅಷ್ಟು ಮಾಡಿದ್ದೀವಿ. ಓಕೆ, ರೇಟ್ ಚೇಂಜ್ ಮಾಡ್ತಾ ಹೋಗ್ತೀರಲ್ವಾ? ರೇಟ್ ಡಿಪೆಂಡ್, ಅವತ್ತು ಏನಿಂಗ್ ಇದೆಯೋ ರೇಟ್ ಆ ಥರ ಮಾಡ್ತಾರೆ. ಇಟ್ಕೊಂಡು ಒಂದು ಐಟಮ್ ಹಾಕ್ತೀವಿ, ಬಂತು ಇವಾಗ ಒಂದು ಕಸ್ಟಮರ್ ಕೇಳ್ತಾರೆ ಇದು ಎಷ್ಟು ಬೇಕು ಅಂತ, ಅವಾಗ ನಾವು ಇದು ಟೈಪ್ ಮಾಡಿದ್ರೆ ಆಟೋಮೆಟಿಕ್ ಇಲ್ಲಿ 40 ರೂಪಾಯಿ ಅಂತ ಬರುತ್ತೆ. ಪಂಪ್ಕಿನ್, ವೈಟ್ ಪಂಪ್ಕಿನ್ ಆ್ಯಡ್ ಮಾಡಿರ್ತೀವಿ. ಓಕೆ, ಅಂದರೆ ಪಂಪ್ಕಿಂದು ನಂಬರ್ ನಿಮಗೆ ನೆನಪಿರಬೇಕು. ಇದು ಕೋಡ್ ಬರುತ್ತೆ, ಕೋಡ್ ಅದ್ರದ್ದು 34 ಅಂತ ಇರುತ್ತೆ. 34 ಅಂತ ಟೈಪ್ ಮಾಡಿ ಇಲ್ಲಿ ಬರುತ್ತೆ 40 ರೂಪೀಸ್. ಅದಕ್ಕೆ 665 ಗ್ರಾಮ್ಗೆ 26 ರೂಪಾಯಿ ಆಗುತ್ತೆ. ಆಮೇಲೆ ಸಾಕು ಅಂದರೆ ಬಿಲ್ ಬರುತ್ತೆ. ಓಕೆ, ಈ ಥರ ಬಿಲ್ ಬರುತ್ತೆ. ಆ ಬಿಲ್ನ ನೀವು ಕಸ್ಟಮರಿಗೆ ಕೊಡಿ. ರಿಪೋರ್ಟ್ ತೆಗೆಯೋದಾದ್ರೆ ಸರ್? ರಿಪೋರ್ಟ್ ಅಂದರೆ ಓಕೆ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರಿಂಟ್ ಬರುತ್ತೆ. ನಿಮ್ಗೆ ಇವತ್ತು ಬಂದಿರೋದು ಬೆಳಿಗ್ಗೆಯಿಂದ 5740 ರೂಪಾಯಿ ಆಗಿದೆ. ಈ ಥರ ನಮಗೆ ಡೈಲಿ ಪ್ರಿಂಟ್ ತೆಗಿಬೋದು, ಮಂತ್ಲಿದು ತೆಗಿಬೋದು, ಏನಿದೆ ಆ ಟೋಟಲ್ ಸೇಲ್ಸ್ ರಿಪೋರ್ಟ್ ಇವತ್ತಿಗೆ ಇದು ಇಷ್ಟು ಬಂದಿದೆ. ಬಟ್ ಮಂತ್ಲಿದು ತೆಗಿಬೋದು. ಇವಾಗ ಬೆಳಿಗ್ಗೆಯಿಂದ ಇಷ್ಟು 27 ಬಿಲ್ಲು ಆಮೇಲೆ 5740 ರೂಪಾಯಿ ಆಗಿದೆ. ಆಮೇಲೆ ನಿಮ್ಮ ಅಂಗಡಿಲಿ ಎಲ್ಲರೂ ಆಪರೇಟ್ ಮಾಡ್ತಾರೆ ಸರ್? ಮಾಡ್ಬೋದಾ? ಎಲ್ಲ ಮಾಡ್ಬೋದು, ಆರಾಮಾಗಿ ಸರ್. ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಮೊಬೈಲ್ ಹೆಂಗೆ ಯೂಸ್ ಮಾಡ್ತಾರೋ ಆರಾಮಾಗಿ ಅದೇ ಥರ ಯೂಸ್ ಆ ಥರನೇ ಮಾಡ್ಬೋದು. ಅಂದರೆ ನಿಮ್ಮ ಈಗ ಫೋನ್ ಅವ್ರ ಹತ್ರ ಇದೆ, ನಿಮ್ಮ ಅವ್ರ ಹತ್ರ ಇರೋದ್ರು ನಾವು ಇಲ್ಲಿ ಆಟೋಮೆಟಿಕ್ ಅವ್ರು ರೇಟ್ ಚೇಂಜ್ ಮಾಡಿರ್ತಾರಲ್ಲ, ನಮ್ಗೆ ಗೊತ್ತಿರಲ್ಲ. ಅವ್ರು ಆಟೋಮೆಟಿಕ್ ನಾವು ಕೇಳೋದು ಪದೇ ನಾವು ಫೋನ್ ಮಾಡಿ ಕೇಳ್ತೀವಿ ಎಷ್ಟು ರೇಟ್ ಅಂತ. ಇಲ್ಲಿ ಕೋಡ್ ಹೊಡೆದ್ರೆ ಸಾಕು, ಅವ್ರು ಆಲ್ರೆಡಿ ಚೇಂಜ್ ಮಾಡಿ ಇಟ್ಟಿರ್ತಾರೆ. ಅಪ್ಡೇಟ್ ಆಗಿರುತ್ತೆ ಆಲ್ರೆಡಿ. ಓಕೆ ಸರ್. ಓಕೆ, ಇದು ಡೈಲಿ ರಿಪೋರ್ಟು
ಮಂತ್ಲಿ ರಿಪೋರ್ಟ್ ಎಲ್ಲ ತೆಗಿಬೋದಾ? ಡೈಲಿ ವೈಸ್ ಹೆಂಗೆ ಬೇಕಾದ್ರೆ ತೆಗಿಬೋದು, ಆಮೇಲೆ ಮಂತ್ಲಿನೇ ತೆಗಿಬೋದು. ಓಕೆ. ಇಯರ್ಲಿ ಬೇಕಂದ್ರೆ ನಾವು ಡೇಟ್ ಹಾಕೊಂಡ್ರು ಆರಾಮಾಗಿ ತೆಗಿಬೋದು. ಇಯರ್ವರೆಗೂ ರಿಪೋರ್ಟ್ ತೆಗಿಬೋದು. ಓಕೆ, ಅಂದರೆ ಡೈಲಿ ರಿಪೋರ್ಟ್ ತೆಗಿತೀರಾ? ಡೈಲಿ ಆರಾಮಾಗಿ ತೆಗಿಬೋದು. ಇವತ್ತು ಎಷ್ಟಾಗಿದೆ, ಏನಾಗಿದೆ, ಇಲ್ಲ ಲಾಸ್ಟ್ ಮಧ್ಯಾಹ್ನವರೆಗೆ ಎಷ್ಟಾಗಿತ್ತು ಅಲ್ಲಿವರೆಗೂ ತೆಗಿಬೋದು. ಎಲ್ಲ ಡಿಟ್ಟು ಪಿಂಟು ಎಲ್ಲ ಬರುತ್ತೆ.